Hello guys, welcome back to my channel. ಇವತ್ತಿನ ವಿಡಿಯೋ ಏನು ಅಂದ್ರೆ ನಾವು ಕಾಲೇಜಲ್ಲಿ ಸ್ಟಾಲ್ ಇಕ್ತಾ ಇದೀವಿ. ಸ್ಟಾಲ್ ಅಲ್ಲಿ ಏನೇನು ಮಾಡ್ತೀರಿ, ಏನೇನು ಸೇಲ್ ಮಾಡ್ತೀರಿ ಅನ್ನೋದೇ ವಿಡಿಯೋ. ಅಂಡ್ ಸ್ಟಾಲ್ ಬರೋ ಅಮೌಂಟ್ ಏನ್ ಮಾಡ್ತೀರಿ ಅನ್ನೋದನ್ನ ಮುಂದೆ ಹೇಳ್ತೀನಿ. ಸೊ ಕಾಲೇಜ್ ಹತ್ರ ಹೋದ್ಮೇಲೆ ಸಿಗ್ತೀನಿ. ಗೈಸ್, ಅರೇಂಜ್ಮೆಂಟ್ ಆಲ್ಮೋಸ್ಟ್ ಆಗಿದೆ, ವೆಜಿಟೇಬಲ್ಸ್ ಕಟ್ ಆಗಿದೆ. ಸೊ ಸ್ಟಾರ್ಟ್ ಮಾಡೋದು ಇನಾಗ್ರೇಷನ್ ಪ್ರೋಗ್ರಾಮ್ ಇದೆ ಅಂತೆ. ಸೊ ಆಮೇಲೆಲ್ಲ ಸೆಲ್ ಮಾಡ್ಬೋದು. ಎಲ್ಲ ರೆಡಿ ಮಾಡ್ಕೊತಿದ್ದಾರೆ, ಅರೇಂಜ್ ಮಾಡ್ತಿದ್ದಾರೆ ಎಲ್ಲರೂ. ಸೊ ಬನ್ನಿ, ನಾನಂತ ಎಕ್ಸೈಟ್ ಆಗಿದ್ದೀನಿ ಹೇಗಿರುತ್ತೆ ಅಂತ ನೋಡೋಣ. And learning happens at one's own pace. Their work focuses not only on limitations, but on potential, dignity, and inclusion. For many of the individuals, support and care makes a world of difference. And today, each stall you visit, each item you buy, and each game you play contribute directly to that difference. Welcome again. Sometimes the smallest act of kindness can spark the biggest smile. It is my honor to warmly welcome our Chief Guest for today, Father Jeffrey Thomas, Student Officer in charge. Unique in nature, and then your department has a very unique and distinct culture of serving the humanity. I think the last extension was part of we can able to extend some kind of gesture of humanity to needy people. So altogether 30 starts together, you are doing a wonderful work. It is not for a personal cause or financial benefit, no. It's a common good. That makes this event so beautiful. So congratulations, our HOD, the Simon coordinator, and all the faculties. And most importantly, dear my students, altogether you have done a wonderful, very creative, that can be modeled by other departments as well. So congratulations to each one of you and your parents, family, because you're the one, this value comes to your family and culture. So I personally salute your family and then your parents for making this kind of beautiful event. And the Spark is Smile, we are making a kind of a good number of population in villages to make them more smile, especially in our living circumstances. So congratulations all of you, and then most importantly, the university, the ಮಾರ್ಕೆಟಿಂಗ್ ಮಾಡೋಣ ಅಂದ್ಬಿಟ್ಟು ನಾನು ನನ್ನ ಫ್ರೆಂಡ್ ಬಂದಿದ್ವಿ. ಸೊ ಬನ್ನಿ ಮಾರ್ಕೆಟಿಂಗ್ ಮಾಡೋಣ, ಬನ್ನಿ ಅಂತ ಎಲ್ಲರಿಗೂ ಹೇಳೋಣ. ಹೆಂಗಿದೆ ವಾಂಟೆಡ್ ಲೇಸ್ ನೋ ಬೈ ಫಾರ್ ಇದನ್ನಿಷ್ಟು ಮಿಕ್ಕಿದೆ. ಇನ್ನ ಆಲ್ಮೋಸ್ಟ್ ಒಂದು 10 ಸೇಲ್ ಆಗಿದೆ. ಸೊ ನಾವು ಇಲ್ಲಿ ವೇಟ್ ಮಾಡ್ತಿದ್ವಿ. ಸೊ ಹೋಗೋರು ಬರೋರ್ನೆಲ್ಲ ಬನ್ನಿ 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 ಅಂತ ಕರಿತಿದೀವಿ. ಸೊ ಬನ್ನಿ ಲಾಸ್ಟ್ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ. ರಿವ್ಯೂಸ್ ಕೇಳ್ತಿದೀವಿ, ಬಂದವ್ರು ತಗೊಂಡವ್ರದ್ದು ಚೆನ್ನಾಗಿದೆ ಅಂತಾನೆ ಅಂದ್ರು. ಸೊ ನೋಡೋಣ ಇನ್ನು ಎಷ್ಟು ಸೇಲ್ ಆಗುತ್ತೆ ಏನಾಗುತ್ತೆ ಅಂತ. ಬನ್ನಿ. ಬರ್ತಾ ಇದೆ ಬರ್ತಾ ಇಲ್ಲ. How is it? Very sweet. I see.
ಹೆಂಗಿದೆ ಹೆಂಗಿದೆ ಅನನ್ಯ ಥ್ಯಾಂಕ್ ಯು ನಿಜ ಚೆನ್ನಾಗಿದೆ. ನಾನ್ ತಿಂದಿದ್ದೀನಿ ಅದಕ್ಕೆ ಚೆನ್ನಾಗಿದೆ. ಖಾಲಿ ಸೊ ನಮ್ಗೆ ಮಾಡ್ಕೊಳೋಣ ಅನ್ಬಿಟ್ಟು ಸೊ ಈಚೆಯಿಂದ ಚಿಪ್ಸ್ ತಗೊಂಬಂದೆ ಹೋಗಿ. ಸುಸ್ತಾಗ್ಬಿಟ್ಟಿದೆ, ಹೊಟ್ಟೆ ಬೇರೆ ಹಸಿತಿದೆ. ಸೊ ಅಕ್ಕ ಕಟ್ ಮಾಡ್ತಿದ್ದಾರೆ, ಅಕ್ಕನೇ ಒಂದು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿದ್ದು. ಸೊ ಈ ಅಕ್ಕ ಮಾರ್ಕೆಟಿಂಗ್ ಮಾಡಿದ್ದು, ಈ ಅಕ್ಕನೇ ಆಲ್ಮೋಸ್ಟ್ ಮಾರ್ಕೆಟಿಂಗ್ ಮಾಡಿದ್ದು. ಬನ್ನಿ ಅಂತ. ಸೊ ತಿನ್ನೋಣ ಬನ್ನಿ, ಹೆಂಗಿದೆ ಅಂತ ನಾವೇ ಟೇಸ್ಟ್ ಮಾಡಿಲ್ಲ, ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ. ಸುಮಾರು ನೋಡಿ ಗೊತ್ತಾರೆ ಬಿಸಿಲಲ್ಲಿ ಕೂತ್ಕೊಂಡು. ಸಖತ್ತಾಗಿತ್ತು, ನನಗಂತೂ ಇಷ್ಟ ಆಯ್ತು. ಇವ್ರಿಗೆಲ್ಲ ಇಷ್ಟ ಆಯ್ತು ಎಲ್ಲ ಗೊತ್ತಿಲ್ಲ. ಸೊ ಏನಿಲ್ಲ, ಆಮೇಲೆ ಸಿಗ್ತೀನಿ ಗೈಸ್. ಏನ್ ಗೊತ್ತಾ, ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ, ಎಂಜಾಯ್ ಮಾಡಿದ್ದೀರಿ ಅನ್ಕೋತೀನಿ. ನಾನು ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಆಕ್ಚುಲಿ ಏನ್ ಯಾವಾಗ್ಲೂ ಸ್ಟಾಲ್ ಅಂತ ವಿಡಿಯೋ ಮಾಡ್ತಿರ್ತೀನಿ ಅನ್ಕೋತೀರಾ. ಸೊ ಆಕ್ಚುಲಿ ಸ್ಟಾಲ್ ಏನಿಗ ರೀಸನ್ ಇಂದಾನೆ ಹಾಕಿದ್ದು. ಸೊ ಈ ಸ್ಟಾಲ್ ಹಾಕಿ ಪ್ರಾಫಿಟ್ ಬಂದಿರುತ್ತಲ್ಲ, ಸೊ ಆ ಪ್ರಾಫಿಟ್ ನ ಬಂದು ನಾವು ಒಂದು ಚಾರಿಟಿಗೆ ಡೊನೇಟ್ ಮಾಡ್ತೀರಿ. ಸೊ ಆ ರೀಸನ್ ಇಂದಾನೆ ನಾವು ಈ ಸ್ಟಾಲ್ ಹಾಕಿದ್ದು. ಸೊ ಅಪ್ಕಮಿಂಗ್ ಇನ್ನೊಂದು ಸ್ಟಾಲ್ ಇದೆ, ಹಾಕದ ಬೇಡ ಅಂತ ಯೋಚನೆ ಮಾಡ್ಬೇಕು. ಸೊ ಆ ವ್ಲಾಗೆ ನೆಕ್ಸ್ಟ್, ಆ ವ್ಲಾಗ್ ಅಲ್ಲ, ಇನ್ನು 2-3 ವ್ಲಾಗ್ ಇದೆ ಅದಕ್ಕಿಂತ ಮುಂಚೆ. ಅದು ನೆಕ್ಸ್ಟ್ ವೀಕಲ್ಲೇ ಅಂತ ಹೇಳ್ತಿದ್ದಾರೆ. ಸೊ ಅದನ್ನು ನೋಡೋಣ ಅನ್ಕೊಂಡಿದ್ದೀನಿ. ಇವತ್ತು ಮಾತ್ರ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಆ್ಯಂಡ್ ಸಿಕ್ಕಾಪಟ್ಟೆ ಸೇಲ್ಸ್ ಕೂಡ ಆಯಿತು. ನನಗಂತೂ ಫುಲ್ ಖುಷಿ ಆಯಿತು. ಮಧ್ಯಾಹ್ನನೇ ಎಲ್ಲ ಸೇಲ್ ಮಾಡಿ ಕುತ್ಕೊಬಿಟ್ಟಿದ್ವಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ. ಆ್ಯಂಡ್ ಬೇಕು ಅಂತ ತಿರ್ಗಾ ಬಂದಿದ್ರು, ತಿರ್ಗಾ ಮಾಡ್ಕೊಬರ್ತೀರಾ ಅಂತ. ಆ್ಯಂಡ್ ಅವ್ರು ಯಾರೋ ನನ್ನ ಫೋಟೋ ಕೂಡ ತಗೊಂಡ್ರು, ನೀವು ವಿಡಿಯೋಸ್ ಮಾಡ್ತೀರಲ್ಲ ಅಂತ. ಆಕ್ಚುಲ್ ಆಗಿ ನಂಗೆ ನಿಜ ಖುಷಿ ಆಯ್ತು ಇವತ್ತು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.